ಮೈತ್ರಿ ಅಭ್ಯರ್ಥಿಯಾದಂತಹ ಮಲ್ಲೇಶ್ ಬಾಬು ಅವರು ನಮ್ಮ ವರಿಷ್ಠರ ಆದೇಶದ ಮೇರೆಗೆ ನಮಗೆ ಕೊಟ್ಟಿರ್ತಕ್ಕಂಥ ಆದೇಶಗಳು ಏನಿದೆ, ಮೈತ್ರಿ ಅಭ್ಯರ್ಥಿ ಆದಂತಹ ಮಲ್ಲೇಶ್ ಬಾಬು ಅವರು ಇವತ್ತು ಒಕ್ಕೊರಲಿನಿಂದ BJP ಮತ್ತು JDS ಕಡೆಯಿಂದ ಮೈತ್ರಿ ಅಭ್ಯರ್ಥಿಯನ್ನು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅನ್ನೋ ಮುಖಾಂತರ ನಾವು ಈಗಾಗಲೇ ಕ್ಯಾಂಪೇನ್ನ ಚಾಲನೆ ಕೊಟ್ಟಿದ್ದೀವಿ. ಈಗಾಗಲೇ ಇವತ್ತು ನಿಮ್ಗೆ ತಿಳಿದಿರೋ ಹಾಗೆ ಚಿಲಕನೇರಪು ಹೋಬಳಿ ಹಾಗೂ ಸಾದಲಿ ಹಾಗೆ ಬನಶೆಟ್ಟಳ್ಳಿ ಹೋಬಳಿ ಎಲ್ಲವನ್ನು 2 ಜಾಗದಲ್ಲಿ ನಾವು ಆಯೋಜನೆಗೊಳಿಸಿ ನಮ್ಮ ರಾಜ್ಯದಿಂದನೂ ಕೆಲವೊಂದು ಮುಖಂಡರು ಬಂದಿದ್ದರು. ಅವರ ಸಮ್ಮುಖದಲ್ಲಿ ಹಾಗೂ ನಮಗೆ ವಿಶೇಷವಾಗಿ ನಮ್ಮ ಶಾಸಕರಾದಂತಹ JDS ಶಾಸಕರಾದಂತಹ ರವಿ ಅಣ್ಣವರು ಬಂದಿದ್ದರು. ಅದೇ ರೀತಿಯಾಗಿ BJP ಮುಖಂಡರಾದಂತಹ ರಾಮಚಂದ್ರ ಗೌಡರು ಇದ್ದರು. ಹಾಗೆ ನಮ್ಮ ಮಾಜಿ ಶಾಸಕರಂತಹ ರಾಜಣ್ಣವರು ಅನುಪಸ್ಥಿತಿಯಲ್ಲಿ ಅವರು ಬೇರೆ ಕಾರ್ಯ ಇದ್ದಿದ್ದರಿಂದ ಅವರು ಹೊರಗಡೆ ಹೋಗಿದ್ದರು. ಹಾಗಾಗಿ ಅವರು ಬಂದಿರಲಿಲ್ಲ. ಅವರ ಅನುಪಸ್ಥಿತಿಯಲ್ಲೂ ಇವತ್ತಿನ ಏನು ಪ್ರಚಾರ ಇದೆ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ನಾವು ಹೋದ ಕಡೆಯೆಲ್ಲ ಹೇಳ್ತಿದ್ದಾರೆ, ಇವರು ನರೇಂದ್ರ ಮೋದಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಮತ ಈ ಸರಿ ನೀವು ಮೈತ್ರಿ ಮಾಡ್ಕೊಂಡಿದ್ರೆ ನಮಗೂ ಇದರ ಮೇಲೆ ವಿಶ್ವಾಸ ಇದೆ. ಮಲ್ಲೇಶ್ ಬಾಬು ಅವ್ರು ಗೆದ್ದರೆ ಅಲ್ಲಿ ಹೋಗಿ ನಮಗೆ ನರೇಂದ್ರ ಮೋದಿಯವರಿಗೆ ಕೈ ಎತ್ತೋದ್ರ ಮುಖಾಂತರ ಅವರಿಗೆ ಶಕ್ತಿಯನ್ನು ಕೊಡ್ತಾರೆ ಅನ್ನೋದ್ರದ ಎಲ್ಲ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಹಾಗಾಗಿ ನಮಗೆ ವಿಶ್ವಾಸ ಇದೆ, ನಾವು ಕೊನೆ ಚುನಾವಣೆಯಲ್ಲಿ ಏನು ಲೀಡ್ ತಗೊಂಡಿದ್ದೀವಿ ಅದಕ್ಕಿಂತ ಹೆಚ್ಚಿನ ಲೀಡನ್ನು ತಗೊಳ್ತೀವಿ ಅನ್ನೋ ವಿಶ್ವಾಸ ಜನಗಳಲ್ಲೂ ಇದೆ, ನಮ್ಮಲ್ಲೂ ಇದೆ. ಮೋದಿ ಸಾಧನೆಗಳನ್ನು ಹೇಳ್ಕೊಳ್ತಾ ಹೋಗಿದ್ರೆ ನಿಜವಾಗಲೂ ಒಂದು ದಿವಸ ಸಾಕಾಗೋದಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಜಲ್ಜನ್ ಯೋಜನೆ ಆಗಿರಲಿ, ಫಸಲ್ ಬಿಮಾ ಯೋಜನೆ ಆಗಿರಲಿ, ಆಯುಷ್ಮಾನ್ ಭಾರತ್ ಆಗಿರಲಿ, ಗ್ಯಾಸ್ ಉಜ್ವಲ್ ಯೋಜನೆ ಆಗಿರಲಿ, ಹೇಳ್ಕೊಳ್ತಾ ಹೋಗಿದ ಸುಮಾರು ಯೋಜನೆಗಳನ್ನ ನೀವು ಪತ್ರಕರ್ತರು ಮತ್ತು ಮೀಡಿಯಾದವರು ಸುಮಾರು ಹೇಳ್ತಾರೆ, ನೀವು ಯಾವ ಮಾನದಂಡದ ಮೇಲೆ JDS ಅಭ್ಯರ್ಥಿಗೆ ಮತ ಹಾಕಿ ಅಂತ. ನಾವೀಗ ಮೈತ್ರಿ ಮಾಡ್ಕೊಂಡಿರೋದು ಜಾಹೀರಾಗಿದೆ. ಹಾಗಾಗಿ ಮೋದಿ ಸಾಧನೆಗಳು ಏನಿದೆ 10 ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು, ಅವರು ವಿಶ್ವನಾಯಕರು ಅಂತ ಹೇಳಿ ವಿಶ್ವನೇ ಒಪ್ಕೊತಾ ಇರಬೇಕಾದ್ರೆ ನಮ್ಮ ಭಾರತೀಯರು ಯಾಕೆ ಒಪ್ಕೊಳ್ಳಲ್ಲ? ಹಂಗಾಗಿ ಈ MP ಎಲೆಕ್ಷನ್ ಅಂತ ಹೇಳಿದ್ರೆ ಮೊದಲು ಜನಸಾಮಾನ್ಯರಲ್ಲಿ ಬರ್ತಕ್ಕಂಥದ್ದು ಮನಸ್ಸಲ್ಲಿ ಮೋದಿ ಅಂತ. ಮೋದಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ? ಇಲ್ಲಿ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು. ಹಂಗಾಗಿ ಮೋದಿ ಸಾಧನೆಗಳನ್ನು ಹೇಳ್ತಾ, ಈಗ ನಿಮ್ಗೆ ಗೊತ್ತಿರ್ಬೋದು ಕಾಂಗ್ರೆಸ್ನವರು ಹೇಳ್ಕೊಳ್ಳೋಕೆ ಏನೂ ಇಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಏನು ಬೋಗಸ್ ಗ್ಯಾರಂಟಿಗಳಿದೆ ಅದನ್ನು ಸುಮ್ಮನೆ ಮುಂದೆ ಇಟ್ಕೊಂಡು ಅವರು ಪ್ರಚಾರ ಮಾಡ್ತಿದ್ದಾರೆ. ನಮಗೆ ಮಾನದಂಡ ಏನಪ್ಪ ಇದೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಅತ್ಯುನ್ನತ, ನಾವು ಯಾವ ಸ್ಥಾನದಲ್ಲಿದ್ವಿ, ಈಗ 3ನೇ ಸ್ಥಾನದಲ್ಲಿದ್ದೀವಿ ನಾವೀಗ. ನಮಗೆ ಅವರು ವಿಕಸಿತ ಸಂಕಲ್ಪ ಅಂತ ಏನು ಅವರು ಧ್ಯೇಯ ಇಟ್ಕೊಂಡು ಹೋಗಿದ್ದಾರೆ, ಆ ಮಾನದಂಡಗಳನ್ನ ಮುಂದೆ ಇಟ್ಕೊಂಡು ನಾವು ಜನಗಳಲ್ಲಿ ಮತ ಕೇಳ್ತಾ ಇದ್ದೀವಿ. ನಾವು ನೇರವಾಗಿ ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವ್ರಿಗೆ ಹೇಳೋಕ್ಕೆ ಇಚ್ಛಪಡ್ತೀವಿ. ಏನು ಅವರು ಹೇಳ್ಕೊಳ್ಳೋದಕ್ಕೆ ಸಾಧನೆ ಎಷ್ಟು 50-60 ವರ್ಷ ಅವರು ಭಾರತವನ್ನು ಪ್ರತಿನಿಧಿಸಿದ್ರು ಕಾಂಗ್ರೆಸ್ ಸರ್ಕಾರ. ಅವ್ರು ಕೊಟ್ಟಿರ್ತಕ್ಕಂಥ ಸಾಧನೆಗಳೇನು? ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ದ ವಿಷಯವಾಗಿ ನಾವು ಮಾತಾಡಬೇಕಾದ್ರೆ ಅಂಥ ಮಹಾನ್ ವ್ಯಕ್ತಿಗೆ ಅವರು ಯಾವ ರೀತಿಯಾಗಿ ಅಪಮಾನ ಮಾಡಿದ್ರು ಅನ್ನೋದು ಜಗಜ್ಜಾಹಿರು. ಅವರು ಸುಮ್ಮನೆ ಸುಳ್ಳು ಹೇಳಿಕೊಂಡು ನಾವು ಆ ಗ್ಯಾರಂಟಿ ಕೊಟ್ಟಿದ್ವಿ, ಈ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತೇಳಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇಲ್ಲಿ ಮೋದಿಯವ್ರನ್ನ ತೇಜೋವಧೆ ಮಾಡೋದ್ರ ಮುಖಾಂತರ ಅವರು ಕ್ಯಾನ್ವಾಸ್ ಮಾಡ್ತಾಯಿದ್ರೆ ಹೊರತು ಇನ್ನು ಯಾವುದೂ ಇಲ್ಲ. ನಿಮಗೆ 10-11 ತಿಂಗಳಾಯಿತು ಬಂದು ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಅವರು ಏನು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಆ ಟ್ಯಾಕ್ಸ್ ಕಲೆಕ್ಷನ್ಸ್ ಏನಿದೆಯಾ ಅದನ್ನು ಬರೀ ಬೋಗಸ್ ಗ್ಯಾರಂಟಿಗಳು ಕೊಡೋದ್ರಲ್ಲಿ ಅವರು ಮಗ್ನರಾಗಿದ್ದಾರೆ. ಒಂದು ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ. ನೀವೊಂದು ರಸ್ತೆಗೆ ತಾರ್ ಹಾಕಿಲ್ಲ, ಒಂದು ಚರಂಡಿ ಕ್ಲೀನ್ ಮಾಡಿಲ್ಲ, ಏನು ಒಂದು ಸ್ಕಾಲರ್ಶಿಪ್ ಇಲ್ಲ. ಮಕ್ಕಳಿಗೆ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಆಗಿರಲಿ, ರೈತರಿಗೆ ಕೊಡ್ತಕ್ಕಂಥ ಸಬ್ಸಿಡಿಗಳಾಗಿರಲಿ, ಯಾವುದು ಮಾಡ್ತಾ ಇಲ್ಲ. ರೈತರೀಗ ಬರಗಾಲದಲ್ಲಿ ಪಾಪ ಬೊಬ್ಬೆ ಹೊಡ್ಕೊತಾ ಇದ್ದಾರೆ. ಅವ್ರಿಗೆ ಮಳೆ ಇಲ್ಲ, ಬೆಳೆ ಆಗಿಲ್ಲ. ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಸರ್ಕಾರದ ಮೇಲೆ ಸರ್ಕಾರದಿಂದ ಬರ್ತಕ್ಕಂಥ ಸಬ್ಸಿಡಿ, ಒಂದು ಸಬ್ಸಿಡಿ ರೈತರಿಗೆ ರೀಚ್ ಆಗ್ತಾ ಇಲ್ಲ. ಈಗ ರೈತರು ಏನು ಮಾಡೋದು? ಇನ್ನು ಮುಂದೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೇನೋ ಒಂದು ರೀಸನ್ ಹೇಳ್ಬಿಡ್ತಾರೆ. ಬರೀ ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪುರಾವೆಗಳೇ ಇಲ್ಲ. ಅದು ಏನು ಕೇಂದ್ರ ಸರ್ಕಾರದಿಂದ 10 ವರ್ಷದಿಂದ ಏನು ಬರ್ತಾ ಇದೆಯಾ ಅದನ್ನು ಚಾಚೂ ತಪ್ಪದೆ ನಮ್ಮ ಕೇಂದ್ರ ವಿತ್ತ ಸಚಿವರು ಏನಿದ್ದಾರೆ ಅವ್ರು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದು ಮುಂದೇನೂ ಮಾಡ್ತಾರೆ. ಇವರು ಸುಮ್ಮನೆ ಅಪಪ್ರಚಾರ ಮಾಡೋದ್ರ ಮುಖಾಂತರ ದಾರಿ ತಪ್ಪತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ.